ನಾನು ನಿಮ್ಮ ಮನೋಹರ್ ಆಚಾರ್ ಫೋಟೋಗ್ರಾಫರ್. ನಾನಿವತ್ತು ಡಿಜೆನ ವೈರ್ಲೆಸ್ ಮೈಕ್ ಡ್ಯುಯಲ್ ಚಾನಲ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇದನ್ನ ತೊಗೊಂಡಿದ್ದೀನಿ. ನಾನು ಇಲ್ಲಿವರೆಗೂ ರೋಡನ್ನು ಯೂಸ್ ಮಾಡ್ತಾ ಇದ್ದೆ, ಅಂದರೆ ರೋಡ್ ಮೈಕ್ನ ಯೂಸ್ ಮಾಡಿ, ರೋಡ್ ಅಂದರೆ ರೋಡ್ ಅಲ್ಲ, ರೋಡ್ ಮೈಕ್ನ ಯೂಸ್ ಮಾಡ್ತಾ ಇದ್ದೆ. ಈಗ ನಾನು ಡಿಜೆ ಮೈಕ್ನ ಯೂಸ್ ಮಾಡ್ತಾ ಇದ್ದೀನಿ. ನಾವು ಡಿಜೆ ಗಿಂಬಲ್ ಯೂಸ್ ಮಾಡಿದ್ದೀವಿ, ಡಿಜೆ ಅವ್ರನ್ನ ಇದು ಡ್ರೋನನ್ನು ಯೂಸ್ ಮಾಡಿದ್ದೀವಿ. ಸೊ ಇವತ್ತು ಡಿಜೆನ ಒಂದು ವೈರ್ಲೆಸ್ ಮೈಕ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದನ್ನ ಪರ್ಚೇಸ್ ಕೂಡ ಮಾಡಿದ್ದೀನಿ. MP ಫೋಟೋ ಗೈಡ್ ಅನ್ನೋ ಕಡೆ ನಾನು ಪರ್ಚೇಸ್ ಮಾಡಿದ್ದೀನಿ. ಅನ್ಬಾಕ್ಸ್ ಮಾಡೋಣಲ್ಲ, ಇದೆಲ್ಲ ಬೇಡ ಏನಕ್ಕೆ. ಕಮನ್ ಕ್ಯಾಮ್ರಾ ತೊಗೊಂಬ ಮುಂದಕ್ಕೆ. ಇಷ್ಟೇ ಮೆಟೀರಿಯಲ್ ಇದರಲ್ಲಿರೋದು. ಗ್ರೀನ್ ಕಲರ್ ಸ್ಟಿಕ್ಕರ್ ಇದೆ, ಬೇಡ. ಓಕೆ, ಫಿಕ್ಸ್. ಈ ಕವರ್ ಪವರ್ ಎಲ್ಲ ಆ ಕಡೆ ಹಾಕ್ಬಿಡೋಣ. 1 year ವಾರಂಟಿ ಅಂತ ಬೇರೆ ಬರ್ತಿದ್ದಾರೆ. ಬಟ್ ಏನಂದರೆ ಇದ್ರದ್ದು ಬ್ಯಾಂಗ್ಳೂರಲ್ಲಿ ಇವ್ರದ್ದು ಸರ್ವಿಸ್ ಸೆಂಟ್ರ್ ಇಲ್ಲ. ನಾವು ಕಳಿಸಿದ್ರೆ ಮುಂಬೈಗೆ ಕಳಿಸ್ಬೇಕು, ಅದೊಂದು ತಲೆನೋವು. ಸದ್ಯ ಕಳಿಸೋಂಥದ್ದು ಏನೂ ಆಗದೆ ಇರಲಿ. ಬಾಕ್ಸ್ ಈಗ ತಾನೇ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಡನ್. ಓಪನ್ ಮಾಡೋಣ. ಸೂಪರ್ ಸೂಪರ್. ಇದೆಲ್ಲ ಮಾಮೂಲಿ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಇದರಲ್ಲಿ ಏನೇನಿದೆ ಅಂತ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಕೇಸು, ರಿಸೀವರು, ಟ್ರಾನ್ಸ್ಮೀಟರ್ಸು, ಕ್ಯಾರಿ ಪೋಚು, ಆಮೇಲೆ ಹಾರ್ಡ್ ಶೋ ಅಡಾಪ್ಟರು, ವಿಂಡ್ ಸ್ಕ್ರೀನ್ 2 ಇದೆ, ಮೊಬೈಲ್ ಫೋನ್ ಅಡಾಪ್ಟರ್ ಇದೆ. ಸೊ ಇದೆಲ್ಲ ಇದೆ. ನೋಡೋಣ ಇದೆಲ್ಲ ಇದೆಯಾ ಏನು ಎತ್ತಾ ಅಂತ ನೋಡೋಣ. ಸೊ ಫಸ್ಟು ಇದನ್ನು ತೆಗ್ಬಿಡೋಣ, ಸೈಡಲ್ಲಿ ಇಟ್ಬಿಡೋಣ. ಸೊ ಇದರೊಳಗಡೆ ಏನಿದೆ ಅಂತ ನೋಡೋಣ ಫಸ್ಟ್ ಕೊಟ್ಟಂತ. ವಾವ್, ಇದೆ ರೀ, ಅಜ್ಜಿದಿರು ಹಾಕೋತಾರಲ್ಲ ಎಲೆಡ್ಗೆ, ಆ ಥರ ಒಂದು ಫ್ರೆಂಡ್ ಹೇಳಿದ್ದ. ಏನಿಲ್ಲ, ಖಾಲಿ ಹಂಗೆ ಪ್ಯಾಕ್ ಮಾಡಿ ಸೀದಾ ನೋಡೋಣ. ಓಕೆ, DJI LED ಚೀಲ ಥರ ಇದೆ. ಫಸ್ಟು 2 ಸ್ಲಾಟ್ ಇದೆ ಇದ್ರೊಳಗಡೆ. ಅದರಲ್ಲಿ ಒಂದು ಮ್ಯಾನ್ಯುಲ್ಲು, ಅವ್ರದ್ದು ಇದು ಕಾಗದ ಪತ್ರ, ಅಷ್ಟೇ ಇರೋದು. ವಾರಂಟಿ ಕಾರ್ಡು ಇರುತ್ತೆ. ಜೊತೆಗೆ ಓಕೆ, ಒಂದು ಚಾರ್ಜಿಂಗ್ ಕೇಬಲ್ ಇದೆ, ಇಲ್ಲಿ ಹಾಕಿದ್ದಾರೆ. ಚಾರ್ಜಿಂಗ್ ಕೇಬಲ್ ಇದೆ. USB to C ಟೈಪ್ ಇದೆ, ಟೈಪ್ C ಇದೆ. ಇನ್ನೊಂದು ಕ್ಯಾಮ್ರಾ ಆಡಿಯೋ ಕೇಬಲ್ ಇದೆ, 3.5 TRS ಅಂತ ಏನು ಕರಿತೀವಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದಿದೆ ಇಲ್ಲಿ. ಸೊ ಇನ್ನೊಂದು ಟೈಪ್ C ಕೇಬಲ್ ಚಾರ್ಜಿಂಗ್ದು. ಇವೆರಡು ಸೈಡ್ ಇಟ್ಬೇಡ ಇದನ್ನು. ಓಕೆ, ನೆಕ್ಸ್ಟು ಇದು ಏನ್ರಿ, ಒಂದೇ ಇದೆ, ಇನ್ನೊಂದಿಲ್ಲ. ವಿಂಡ್ ಸ್ಕ್ರೀನ್, ಇನ್ನೊಂದಿದೆ, ನಾವೇ ಸರಿಯಾಗಿ ನೋಡಿಲ್ಲ. ಮಿಕ್ಕಿದೇನಿಲ್ಲ, ಎಲ್ಲೇನೂ ಇಲ್ಲ, ಅಡಿಕೆನೂ ಇಲ್ಲ. ಅಡಿಕೆ ಚೀಲ ಚೆನ್ನಾಗಿದೆ ಒಟ್ಟಿನಲ್ಲಿ. ಫ್ಯಾಬ್ರಿಕ್ ಒಂಥರ ತುಂಬ ಚೆನ್ನಾಗಿದೆ. ಓಕೆ, ಇಲ್ಲಿ ವಿಂಡ್ ಸ್ಕ್ರೀನ್ 2 ಇದೆ. ಡನ್. ಮತ್ತಿನ್ನು ಮೇನ್ ಕೇಸ್. ಆ್ಯಕ್ಚುಲಿ ನಾನು ಇದನ್ನು ತೊಗೊಳ್ಳೋದಕ್ಕೆ ಮೇಯ್ನ್ ರೀಸನ್ನೇ ಇದು. ಈ ಕೇಸ್ ಇದೆಯಲ್ಲ, ಇದನ್ನು ಹಾಗೆ ಎತ್ಕೊಂಡು ನಮ್ಮ ಕಿಟ್ಗಳಲ್ಲಿ ಮಾಮೂಲಿ ಹೆಂಗಿರುತ್ತೆ ಅಂದರೆ, ಕಿಟ್ ಓಪನ್ ಮಾಡಿಬಿಟ್ರೆ ಒಳ್ಳೆ ಸಂತೆ ಇದ್ದಂಗೆ ಇರುತ್ತೆ. ಆ ಕ್ಯಾಮ್ರಾಗಳು, ಲೆನ್ಸಸ್ಗಳು ಎಲ್ಲ ಇರುತ್ತೆ. ಇವು ಓಪನ್ ಮಾಡಿದ್ರೆ ಸೇಮು 2 ಟ್ರಾನ್ಸ್ಮಿಟರ್, 2 ಬಂದುಬಿಟ್ಟು ಟ್ರಾನ್ಸ್ಮಿಟರ್ ಇದೆ, ಒಂದು ರಿಸೀವರ್ ಇದೆ. ಚಾರ್ಜಿಂಗ್ ಪಾಯಿಂಟು, ಈ ಬ್ಲೂಟೂತ್ ಕೇಸಲ್ಲಿ ಹಾಕ್ಬಿಟ್ಟು ಚಾರ್ಜ್ ಮಾಡ್ತೀವಲ್ಲ, ಆ ಥರ ಸೂಪರಾಗಿದೆ, ಚೆನ್ನಾಗಿದೆ. ಸೂಪರ್. ರಿಸೀವರ್ ಇದು ಕ್ಯಾಮ್ರಾ ಮೇಲೆ ಹಾಕ್ಕೊಳ್ಳೋ ಅಂಥದ್ದು. ಇದು ಇನ್ನೂ ಸೆಟ್ಟಿಂಗ್ ಮಾಡಬೇಕು, ಲ್ಯಾಂಗ್ವೇಜು ಯಾವುದು ಎಲ್ಲ ಕೇಳ್ತಾ ಇದೆ. ಓಕೆ, ಇನ್ನೊಂದು ಮೊಬೈಲ್ ಫೋನ್ ಅಡಾಪ್ಟರು ಟೈಪ್ C ಇಲ್ಲಿದೆ ನೋಡಿ. ಇದರಲ್ಲೇ ಕೊಟ್ಟಿರ್ತಾರೆ, ಕನ್ಫ್ಯೂಸ್ ಆಗಬೇಡಿ ಎಲ್ಲಿದೆ ಅಂತ. ಆಮೇಲೆ ನೆಕ್ಸ್ಟು ಮೊಬೈಲ್ ಫೋನ್ ಅಡಾಪ್ಟರ್ನು ಲೈಟಿಂಗ್ ಅಂತ ಕೊಟ್ಟಿದ್ದಾರೆ. ಇದೇನಂದರೆ ಈಗೆಲ್ಲ ಟೈಪ್ C ಬಂದ್ಬಿಟ್ಟಿದೆ ಐಫೋನಲ್ಲೂ. ಇರಲಿ ಅಲ್ವಾ. ಓಕೆ, ಇದು ಮಾಮೂಲಿ ರಿಸೀವರ್ಗೆ ಹಾಕ್ಬಿಟ್ಟು ಕ್ಯಾಮ್ರಾಗೆ ಹಾಕ್ಕೊಳ್ಳೋದಕ್ಕೆ. ಇಲ್ಲಿ ಇನ್ನೊಂದಿದೆ, ನಾವು ತೆಗೆದ ತಕ್ಷಣ ಅಂದರೆ ಯಾರು ಕನ್ಫ್ಯೂಸ್ ಆಗಲ್ಲ, ಕೆಲವು ಕನ್ಫ್ಯೂಸ್ ಆಗ್ತಾರೆ. ಮ್ಯಾಗ್ನೆಟ್ ಇದರಲ್ಲೇ ಇರುತ್ತೆ ನಿಮಗೆ. ಸೊ ಲೈಕ್ ದಿಸ್, ಇದರಲ್ಲೇ ಇರುತ್ತೆ. ಸೊ ನೀವು ತೆಗೆದ್ಬಿಟ್ಟು ಆರಾಮಾಗೆ ಹಾಕೋಬೋದು. ಸೂಪರಾಗಿದೆ, ಚೆನ್ನಾಗಿದೆ. ಇದರಲ್ಲೊಂದು ಮ್ಯಾಗ್ನೆಟ್ ಇದೆ, ಸ್ಟ್ರಾಂಗ್ ಆಗಿದೆ ಅನಿಸುತ್ತೆ. ಚಿತ್ರ ಬರುತ್ತಾ? ಬರುತ್ತೆ ರೀ. ಅಂದರೆ ಕೀಳಕ್ಕಾಗಲ್ಲ, ಜಾರಿಸ್ಬೇಕು, ಹಿಂಗೆ ಮೂವ್ ಮಾಡಬೇಕು. ಹಿಂಗೆ ಮೂವ್ ಮಾಡಿದ್ರೆ ಸೊ ಹಿಂಗೆ ಬರುತ್ತೆ. ನಾವು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಕೀಳ್ತಾ ಇದ್ರೆ ಕೀಳ್ತಾನೆ ಇರಬೇಕಾಗತ್ತೆ. ಸೊ ಇದು ಚೆನ್ನಾಗಿದೆ, ಟಕ್ ಅಂತ. ಸೂಪರಾಗಿದೆ. ಸೊ ಇಷ್ಟಿದೆ. ಎಲ್ಲ ಒಳಗಡೆ ತಂದುಬಿಟ್ರೆ ಅವ್ರು ಪ್ಯಾಕ್ ಮಾಡಿದಾಗ ಮಾತ್ರನೇ ಇದು ಸೂಪರಾಗಿರುತ್ತೆ. ನಾವೆಲ್ಲ ಕಳಿಸಿ ಮಡಗ್ಬಿಟ್ರೆ ಎಲ್ಲ ಕಸ ಆ ಥರ ಆಗ್ಬಿಡುತ್ತೆ.
ಓಕೆ, ಇದನ್ನೆಲ್ಲ ಗಂಟು ಮೂಟೆ ಕಟ್ಕೊಂಡು ಒಂದ್ಸರಿ ಇದ್ರ ರಿವ್ಯೂ ಹಾಕ್ತೀನಿ, ಇದು ಹೇಗಿದೆ ಏನಿದೆ ಅಂತ. ಓಕೆ ಡನ್. ಕ್ಯಾಮ್ರಾ ಹಾಗೆ ಇನ್ನೂ ತೊಗೊಂಡೋಗ್ಬಿಡಿ. ಇಷ್ಟೊತ್ತು ಗಂಟ ಫುಲ್ಲು ನಾವು ಅನ್ಬಾಕ್ಸಿಂಗ್ ಏನು ಮಾಡಿದ್ವಿ ಅದೇ ಶಾರ್ಟ್ ವಿಡಿಯೋ. ಇದ್ರದ್ದು ಅಕಸ್ಮಾತ್ ನಿಮಗೆ ಹೇಗೆ ಯೂಸ್ ಮಾಡೋದು, ಏನು ಸೆಟ್ಟಿಂಗ್ ಮಾಡೋದು ಇದೆಲ್ಲ ಇದೇನಾದರೂ ಬೇಕಿದ್ದರೆ ನನ್ನ ನೆಕ್ಸ್ಟ್ ವಿಡಿಯೋ ವಾಚ್ ಮಾಡಿ, ಅದರಲ್ಲಿ ಇದರೆಲ್ಲ ಡೀಟೇಲ್ಸ್ ಇರುತ್ತೆ. ಚೆನ್ನಾಗಿದೆ, ನನಗೇನೋ ತುಂಬ ಇಷ್ಟ ಆಯಿತು, ಒಂಥರ ಸೂಪರಾಗಿ ಕೊಟ್ಟಿದೆ. ನನಗೆ ಮೇಯ್ನ್ ಇಷ್ಟ ಆಗಿದ್ದು, ನಾನು ಆಲ್ಮೋಸ್ಟ್ ರೋಡು ಇದನ್ನೆಲ್ಲ ಯೂಸ್ ಮಾಡಿದ್ದೀನಿ, ಇದು ಚೆನ್ನಾಗಿದೆ ನನ್ನ ನೋಡಿರೋ ಮಟ್ಟಿಗೆ. ಬಟ್ ನಾನು ಯೂಸ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಎರಡನೇದು ನನಗೆ ತುಂಬ ಇಂಪಾರ್ಟೆಂಟ್ ಅನಿಸಿದ್ದು ಈ ಕೇಸ್. ತುಂಬ ಸ್ಮಾರ್ಟ್ ಆಗಿದೆ. ಇದು ಬೇರೆ ಬೇರೆ ಕಂಪ್ನಿಲೂ ಕೊಟ್ಟಿದ್ದಾನೆ, ಬಟ್ ಇಷ್ಟು ಸ್ಮಾರ್ಟಾಗಿ ಕೊಟ್ಟಿರೋದು DJL ಮಾತ್ರ. ಚೆನ್ನಾಗಿದೆ, ಕೊಟ್ಟಿರೋ ದುಡ್ಡಿಗೆ ಲಾಸ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇನ್ ಫ್ಯೂಚರ್ ನೋಡೋಣ ಏನು ಮಹಾ ಅಂದರೆ ಯೂಸ್ ಮಾಡಿದ ತಕ್ಷಣ ಅದು ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆನ್ ಮಾಡ್ಕೊಳ್ಳಿ, ನಿಮಗೆ ನೆಕ್ಸ್ಟ್ ವಿಡಿಯೋ ಕೂಡ ಬರುತ್ತೆ.